ಸಿಎಂ ಜಾತಿ ಗಣತಿ ವರದಿನ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗಾವಿ ಸೆಷನ್ ಅಲ್ಲಿ ಏನಾದರೂ ಟೇಬಲ್ ಮಾಡ್ತೀರಾ? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಾವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಹೇಳಿದಾರಲ್ಲ ಕ್ಯಾಬಿನೆಟ್ ತರ್ತೀವಿ ಅಂತ ಹೇಳಿದ್ದಾರೆ ಸಿಎಂ. ಜಿಗಣಿಯಲ್ಲಿ ಸರ್ ನಾಲ್ವರು ಬಾಂಗ್ಲಾ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಪಾಕಿಸ್ತಾನದವರು ಅನ್ನೋದು ಗೊತ್ತಾಗಿದೆ ಸರ್. 2018ರಿಂದನೂ ಬೆಂಗಳೂರಲ್ಲಿ ಇದ್ರು ಅಂತ ಸರ್. ಅವರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು 10 ವರ್ಷದಿಂದ ಇಂಡಿಯಾ ದೇಶದಲ್ಲಿ ಇದ್ರು ಅಂತ, ಇಂಡಿಯಾನಲ್ಲಿದ್ದರು. ಅವರು ಬೆಂಗಳೂರಿಗೆ ಬಂದು 1 ವರ್ಷ ಆಗಿದೆ. ಅವರು 3 ಜನನೋ 4 ಜನನೋ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ಅವರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರನ್ನ ಯಾತಕ್ಕೆ ಬಂದಿದ್ರು, ಹೆಂಗೆ ಬಂದರು, 1 ವರ್ಷದಿಂದ ಬೆಂಗಳೂರಿಗೆ ಬಂದರು. ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ 10 ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ನು. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ರೆ 10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಆಧಾರ್ ಕಾರ್ಡ್ ಕೂಡ ಇದೆ. ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಎಷ್ಟು ಪಾಸ್ಪೋರ್ಟು ಭಾಳ ಸ್ಕ್ರೂಟಿನಿ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರಂತೆ. ಆಮೇಲೆ ಆಧಾರ್ ಕಾರ್ಡ್ಗಳು, ಏನೇನು ಕಾರ್ಡು, ಆಮೇಲೆ ಹೆಸರುಗಳು ಬದಲಾಯಿಸ್ಕೊಂಡಿದ್ದಾರೆ. ರೆಸ್ಟೋರೆಂಟು ಏನೋ ನಡೆಸ್ತಾ ಇದ್ದಾರೆ ನಡೆಸ್ತಿದ್ರು ಅಂತ ಹೇಳಿದ್ದಾರೆ. ಅದರಿಂದ ನೋಡೋಣ, ಅದು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ. ಪೊಲೀಸ್ ಕ್ವಾರ್ಟರ್ಸ್ಗಳು ಸರ್ ಬಹಳ ದುಸ್ಥಿತಿಯಲ್ಲಿದ್ದಾವಂತೆ. 36 ಪೊಲೀಸ್ ಕ್ವಾರ್ಟರ್ಸ್ಗಳು ಬೀಳೋ ಪರಿಸ್ಥಿತಿಯಲ್ಲಿದ್ದಾವಂತೆ ಸರ್. ಏನು ಕ್ರಮ ಅಂತ ಬಹಳ ಆತಂಕ. ಅಲ್ಲ, ನಾವು ಕಳಿಸ್ತೀನಿ, ಯಾರನ್ನಾದ್ರೂ ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸ್ತೀನಿ. ಇಲ್ಲಾಂದ್ರೆ ನಾನೇ ವಿಸಿಟ್ ಮಾಡ್ತೇನೆ. ಒಂದ್ಸಾರಿ ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ತೀನಿ. ಸರ್, ಈಗ ಬಾಂಗ್ಲಾದೇಶದ ಮೂಲಕ ಅವರು ಭಾರತಕ್ಕೆ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಸರ್. ಬಾಂಗ್ಲಾದೇಶ ಒಂದು ಕಳ್ಳದಾರಿ ಆಗ್ತಾ ಇದೆ ಸರ್ ಭಾರತಕ್ಕೆ. ಇಲ್ಲ, ಭಾಳ ಜನ ಬಾಂಗ್ಲಾದೇಶದವರು ಬಂದಿದ್ದಾರಲ್ಲ. ಭಾಳ ಜನ ಬಾಂಗ್ಲಾದೇಶದವ್ರು, ನಾವು ಪ್ರತಿನಿತ್ಯ ಬಾಂಗ್ಲಾದೇಶದವ್ರನ್ನ ಬೆಂಗಳೂರಿನಲ್ಲೂ ಕೂಡ ನಾವು ಹಿಡಿತಾನೆ ಇದ್ದೀವಿ, ಡಿಪೋರ್ಟ್ ಮಾಡ್ತಾನೆ ಇದ್ದೀವಿ, ಬರ್ತಾ ಇರ್ತಾರೆ. ಅಲ್ಲಿ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಒಂದು ಬಾರ್ಡರು ಸ್ವಲ್ಪ ಪೋರಸ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ಅದು ಬಾರ್ಡರ್ನ ಟೈಟ್ ಮಾಡಬೇಕು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿಲಿಟ್ರಿ ಅವೆಲ್ಲ ಮಾಡಬೇಕಾಗುತ್ತೆ. ಕೇಂದ್ರದ ಗಮನಕ್ಕೆ ತರ್ತೀರಾ? ನಾವು ಕಂಟಿನ್ಯೂಸ್ ಆಗಿ ತರ್ತಾನೆ ಇರ್ತೀವಲ್ಲ. ನಮ್ಮ ಬೆಂಗಳೂರಿನಲ್ಲಿ ಈಗ ನನಗೆ ಮಾಹಿತಿ ಇರೋ ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾರೆ. ನಾವು ಅವ್ರನ್ನ ಸ್ಕ್ರೀನ್ ಮಾಡಿ ಪ್ರತಿನಿತ್ಯನೂ ಕೂಡ ಮಾನಿಟರ್ ಮಾಡಿ ಯಾರ್ಯಾರು ನಮಗೆ ಸಿಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ಡಿಪೋರ್ಟ್ ಮಾಡ್ತೀವಿ. ಡಿಪೋರ್ಟ್ ಮಾಡಿ ಇವ್ರಿಗೆ ಬಾಂಗ್ಲಾದೇಶದ ಹೈಕಮಿಷನ್ಗೂ ಕೂಡ ತಿಳಿಸ್ತೇವೆ, ಗೌರ್ಮೆಂಟ್ ಆಫ್ ಇಂಡಿಯಾಗೂ ತಿಳಿಸ್ತೇವೆ. ಅದು ಅವರು ಬಾರ್ಡರ್ನಲ್ಲಿ ಟೈಟ್ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.